ನಿಮ್ಮ ಹೃದಯದಲ್ಲಿ ದುಃಖ, ಒಂಟಿತನ ಅಥವಾ ಇತರರನ್ನು ಕ್ಷಮಿಸಲು ಕಷ್ಟವಾಗುತ್ತಿದೆಯೇ? ಹಾಗಾದರೆ ಈ ಧ್ಯಾನವು ನಿಮ್ಮ ಹೃದಯವನ್ನು ಪ್ರೀತಿ, ಕರುಣೆ ಮತ್ತು ಕ್ಷಮೆಗಾಗಿ ತೆರೆಯಲು ಪ್ರಯತ್ನಿಸುತ್ತದೆ. ಪ್ರೀತಿಯನ್ನು ನೀಡಲು ಮತ್ತು ಸ್ವೀಕರಿಸಲು ನಿಮ್ಮ ಹೃದಯಕ್ಕೆ ಅವಕಾಶ ಮಾಡಿಕೊಡಿ. ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ, ಯೋಗ ವಿತ್ ವಿಜೇತ ಕನ್ನಡ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ದೇಹದಲ್ಲಿರುವ 4ನೆಯ ಪ್ರಮುಖ ಶಕ್ತಿ ಕೇಂದ್ರವೇ ಅನಾಹತ ಚಕ್ರ. ಇದು ನಮ್ಮ ಎದೆಯ ಮಧ್ಯಭಾಗದಲ್ಲಿದ್ದು ಗಾಳಿಯ ಅಂಶಕ್ಕೆ ಸಂಬಂಧಿಸಿದೆ. ಈ ಚಕ್ರವು ನಿಷ್ಕಪಟ ಪ್ರೀತಿ, ಕರುಣೆ, ಕ್ಷಮೆ ಮತ್ತು ನಮ್ಮ ಪರಸ್ಪರ ಸಂಬಂಧಗಳಿಗೆ ಕೇಂದ್ರಬಿಂದುವಾಗಿದೆ. ಅನಾಹತ ಚಕ್ರ ಸಮತೋಲನದಲ್ಲಿದ್ದಾಗ ನಾವು ಮುಕ್ತವಾಗಿ ಪ್ರೀತಿಸುತ್ತೇವೆ ಮತ್ತು ಪ್ರೀತಿಯನ್ನು ಮುಕ್ತವಾಗಿ ಸ್ವೀಕರಿಸುತ್ತೇವೆ, ಯಾವುದೇ ಷರತ್ತುಗಳಿಲ್ಲದೆ. ಇಂದು ನಾವು ಈ ತೆರೆದ ಹೃದಯದೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಅದರ ಮೂಲಕ ನಮ್ಮನ್ನು ನಾವು ಸಮತೋಲನಗೊಳಿಸಿಕೊಳ್ಳಲು ಆಳವಾದ ಧ್ಯಾನವನ್ನು ಮಾಡೋಣ. ದಯವಿಟ್ಟು ನಿಮಗಾಗಿ ಸಂಪೂರ್ಣವಾಗಿ ಶಾಂತವಾಗಿರುವ ಮತ್ತು ಆರಾಮದಾಯಕವಾದ ಸ್ಥಳವನ್ನು ಆರಿಸಿಕೊಳ್ಳಿ. ಧ್ಯಾನಕ್ಕೆ ಸಿದ್ಧರಾಗುವ ಮೊದಲು ಅನಾಹತ ಮುದ್ರೆಯನ್ನೊಮ್ಮೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿಕೊಳ್ಳಿ. ಈಗ ಧ್ಯಾನಕ್ಕೆ ಸಿದ್ಧರಾಗಿ ಬೆನ್ನನ್ನು ನೇರವಾಗಿ ಇರಿಸಿಕೊಂಡು ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಈಗ ನಿಮ್ಮ ಕೈಗಳನ್ನು ಹೃದಯದ ಮುಂದೆ ತಂದುಕೊಳ್ಳಿ. ನಿಮ್ಮ ಅಂಗೈಗಳನ್ನು ಪ್ರಾರ್ಥನೆಯ ಭಂಗಿಯಲ್ಲಿ ಒಟ್ಟಿಗೆ ಸೇರಿಸಿ. ಈಗ ನಿಮ್ಮ ಹೆಬ್ಬೆರಳುಗಳ ತಳವನ್ನು ಮತ್ತು ಕಿರುಬೆರಳುಗಳ ತುದಿಯನ್ನು ಮಾತ್ರ ಒಟ್ಟಿಗೆ ಇಟ್ಟುಕೊಂಡು ನಿಮ್ಮ ಉಳಿದ ಬೆರಳುಗಳನ್ನು ಕಮಲದ ಹೂವಿನಂತೆ ನಿಧಾನವಾಗಿ ತೆರೆಯಿರಿ. ಇದು ಅನಾಹತ ಮುದ್ರೆ. ಈ ಮುದ್ರೆಯನ್ನು ನಾವು ಪದ್ಮ ಮುದ್ರೆ ಎಂದು ಕೂಡ ಹೇಳುತ್ತೇವೆ. ಈ ಮುದ್ರೆಯು ನಿಮ್ಮ ಹೃದಯ ಕೇಂದ್ರವನ್ನು ತೆರೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿರಿ. ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸಿರಿ. ಉಸಿರಾಟವು ಒಂದು ಸೌಮ್ಯವಾದ ಗಾಳಿಯಂತೆ ಹರಿಯಲಿ.
ಆಳವಾದ ಸೌಮ್ಯವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಮ್ಮ ಎದೆಯ ಭಾಗವು ಗಾಳಿಯಿಂದ ತುಂಬಿಕೊಳ್ಳುವುದನ್ನು ಮತ್ತು ನಿಮ್ಮ ಹೃದಯವು ವಿಸ್ತರಿಸುವುದನ್ನು ಅನುಭವಿಸಿ. ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಆ ಗಾಳಿಯ ಹರಿವು ನಿಮ್ಮನ್ನು ಪ್ರೀತಿಯಿಂದ ತುಂಬುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈಗ ನಿಮ್ಮ ಗಮನವನ್ನು ಎದೆಯ ಮಧ್ಯಭಾಗದಲ್ಲಿರುವ ಅನಾಹತ ಚಕ್ರಕ್ಕೆ ತಂದುಕೊಳ್ಳಿ. ಇಲ್ಲಿ ಒಂದು ಪ್ರಕಾಶಮಾನವಾದ ಹಸಿರು ಬಣ್ಣದ ಬೆಳಕಿನ ಚೆಂಡನ್ನು ಕಲ್ಪಿಸಿಕೊಳ್ಳಿ. ಪ್ರತಿ ಉಸಿರಿನೊಂದಿಗೆ ಈ ಹಸಿರು ಬೆಳಕು ಇನ್ನಷ್ಟು ಪ್ರಕಾಶಮಾನವಾಗಿ ನಿಮ್ಮ ಹೃದಯವನ್ನು ತುಂಬುತ್ತಿದೆ. ಇದು ನಿಮ್ಮಲ್ಲಿರುವ ಎಲ್ಲ ನೋವು, ದುಃಖ ಮತ್ತು ಕೋಪವನ್ನು ಹೊರಹಾಕುತ್ತಿದೆ. ಈಗ ಅನಾಹತ ಚಕ್ರದ ಬೀಜಾಕ್ಷರ ಮಂತ್ರವನ್ನು ಪಠಿಸೋಣ. ಬೀಜಾಕ್ಷರ ಮಂತ್ರವು ಯಂ ಎಂದು. ಈ ಶಬ್ದವು ನಿಮ್ಮ ಎದೆಯ ಭಾಗದಲ್ಲಿ ಕಂಪನವನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಹೃದಯ ಕೇಂದ್ರವನ್ನು ಸಕ್ರಿಯಗೊಳಿಸುತ್ತದೆ. ಇದನ್ನು ಮನಸ್ಸಿನಲ್ಲಿ ಅಥವಾ ಮೆಲ್ಲಗೆಯೂ ಹೇಳಬಹುದು. ಬೀಜಾಕ್ಷರ ಮಂತ್ರವನ್ನು ಪಠಿಸಲು ಆರಂಭಿಸಿ. ಯಂ 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 ಯಂ. ಪ್ರತಿ ಬಾರಿ ಯಂ ಎಂದು ಹೇಳಿದಾಗ ಆ ಕಂಪನವು ನಿಮ್ಮ ಹೃದಯವನ್ನು ಪ್ರೀತಿ ಮತ್ತು ಕರುಣೆಯಿಂದ ತುಂಬುವುದನ್ನು ಅನುಭವಿಸಿ. ಈ ಶಬ್ದವು ನಿಮ್ಮೊಳಗಿನ ದುಃಖ ಮತ್ತು ಒಂಟಿತನವನ್ನು ತೊಡೆದುಹಾಕಿ ಅದರ ಸ್ಥಾನದಲ್ಲಿ ಸಮತೋಲನ ಮತ್ತು ಸಾಮರಸ್ಯವನ್ನು ತುಂಬುತ್ತಿದೆ. ಬೀಜ ಮಂತ್ರವನ್ನು ಪಠಿಸುತ್ತಾ ಸಾಗಿರಿ.
ಈಗ ಈ ಕೆಳಗಿನ ಸಕಾರಾತ್ಮಕ ಹೇಳಿಕೆಗಳನ್ನು ಅಥವಾ ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನು ಮನಸ್ಸಿನಲ್ಲಿ ಪುನರಾವರ್ತಿಸಿರಿ. ನಾನು ಪ್ರೀತಿ. ನಾನು ಪ್ರೀತಿಯಿಂದ ತುಂಬಿದ್ದೇನೆ. ಮತ್ತೊಮ್ಮೆ, ನಾನು ಪ್ರೀತಿ. ನಾನು ಪ್ರೀತಿಯಿಂದ ತುಂಬಿದ್ದೇನೆ. ನಾನು ನನ್ನನ್ನು ಮತ್ತು ಇತರರನ್ನು ಕ್ಷಮಿಸುತ್ತೇನೆ. ನಾನು ನನ್ನನ್ನು ಮತ್ತು ಇತರರನ್ನು ಕ್ಷಮಿಸುತ್ತೇನೆ. ಕರುಣೆ ನನ್ನ ಮೂಲಕ ಸರಾಗವಾಗಿ ಹರಿಯುತ್ತದೆ. ಕರುಣೆ ನನ್ನ ಮೂಲಕ ಸರಾಗವಾಗಿ ಹರಿಯುತ್ತದೆ. ನನ್ನ ಹೃದಯವು ಸಂಪೂರ್ಣವಾಗಿ ತೆರೆದಿದೆ. ನನ್ನ ಹೃದಯವು ಸಂಪೂರ್ಣವಾಗಿ ತೆರೆದಿದೆ. ನಾನು ಪ್ರೀತಿಯನ್ನು ನೀಡುತ್ತೇನೆ ಮತ್ತು ಪ್ರೀತಿಯನ್ನು ಸ್ವೀಕರಿಸುತ್ತೇನೆ. ನಾನು ಪ್ರೀತಿಯನ್ನು ನೀಡುತ್ತೇನೆ ಮತ್ತು ಪ್ರೀತಿಯನ್ನು ಸ್ವೀಕರಿಸುತ್ತೇನೆ. ಈ ಮಾತುಗಳು ನಿಮ್ಮ ಹೃದಯದಿಂದ ಹೊರಬರುತ್ತಿರುವುದನ್ನು ಮತ್ತು ಅದು ಹಸಿರು ಬಣ್ಣದ ಬೆಳಕಿನಿಂದ ತುಂಬುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ನಿಮ್ಮಲ್ಲಿ ಮೂಡಿರುವ ಪ್ರೀತಿ, ಕರುಣೆ ಮತ್ತು ಕ್ಷಮೆಯ ಭಾವನೆಯಲ್ಲಿ ನೀವು ಸಂಪೂರ್ಣವಾಗಿ ಮುಳುಗಿರಿ. ಈ ಮೌನದಲ್ಲಿ ನಿಮ್ಮೊಳಗಿನ ಗಾಳಿಯ ಅಂಶದೊಂದಿಗೆ ಸಂಪರ್ಕ ಸಾಧಿಸಿ. ಯಾವುದೇ ಆಲೋಚನೆಗಳು ಬಂದರೆ ಅವುಗಳನ್ನು ಯಾವುದೇ ತೀರ್ಪಿಲ್ಲದೆ ಗಮನಿಸಿ ಮತ್ತು
ನಂತರ ನಿಮ್ಮ ಆಂತರಿಕ ಶಾಂತಿಗೆ ಮತ್ತೆ ಮರಳಿ ಬನ್ನಿ. ಈಗ ನಾನು ಕೆಲವು ಕ್ಷಣಗಳ ಕಾಲ ಮೌನವಾಗಿರುತ್ತೇನೆ. ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಉಸಿರಾಟಕ್ಕೆ ಮರಳಿ ತಂದುಕೊಳ್ಳಿ. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಹೊರಹಾಕಿ. ಆಳವಾದ ಉಸಿರಾಟ ಮತ್ತೊಮ್ಮೆ. ನಿಮ್ಮ ಕೈ ಮತ್ತು ಕಾಲುಗಳ ಬೆರಳುಗಳನ್ನು ನಿಧಾನವಾಗಿ ಚಲಿಸಿರಿ. ನಿಮ್ಮ ದೇಹಕ್ಕೆ ಚಲನೆಯನ್ನು ಮರಳಿ ತನ್ನಿ. ಈಗ ನಿಮ್ಮ ಅಂಗೈಗಳನ್ನು ಒಟ್ಟಿಗೆ ತನ್ನಿರಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸರ್ವೇ ಜನಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮ ಅಂಗೈಗಳನ್ನು ಒಟ್ಟಿಗೆ ಉಜ್ಜಿ ಬೆಚ್ಚಗಾಗಿಸಿ. ಆ ಅಂಗೈಗಳನ್ನು ನಿಧಾನವಾಗಿ ನಿಮ್ಮ ಮುಚ್ಚಿದ ಕಣ್ಣುಗಳ ಮೇಲೆ ಇರಿಸಿ. ಆ ಶಾಖ ಮತ್ತು ಶಾಂತಿಯನ್ನು ಅನುಭವಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಈ ಧ್ಯಾನವು ನಿಮ್ಮಲ್ಲಿ ಪ್ರೀತಿ, ಕರುಣೆ ಮತ್ತು ಕ್ಷಮೆಯನ್ನು ತುಂಬಿದೆ ಎಂದು ನಾನು ಭಾವಿಸುತ್ತೇನೆ. ಈ ಪ್ರಶಾಂತ ಭಾವನೆಯನ್ನು ನಿಮ್ಮ ಇಡೀ ದಿನದ ಜೊತೆಗೆ ಕೊಂಡೊಯ್ಯಿರಿ. ಇಂತಹ ಇನ್ನಷ್ಟು ಉಪಯುಕ್ತದ ಧ್ಯಾನದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇದು ನನ್ನ ಶ್ರಮಕ್ಕೆ ಒಂದು ಸಣ್ಣ ಪ್ರೋತ್ಸಾಹ. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ
ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.